ಚೀನಾ ಮತ್ತು ರಷ್ಯಾದೊಂದಿಗೆ ಸೇರಿ ಭಾರತವು ಆಡಿದ ಚಿನ್ನದ ಆಟವು ಅಮೆರಿಕವನ್ನ ಬೆಚ್ಚಿ ಬೀಳಿಸಿದೆ. 2025ರಲ್ಲಿ ಡಾಲರ್ ಚಿಂದಿ ಕಾಗದವಾಗುವ ಪರಿಸ್ಥಿತಿಗೆ ತಲುಪಲಿದೆ. ಭಾರತದ ಗೋಲ್ಡ್ ರಶ್ ಹೇಳ್ತು ಜಗತ್ತಿನ ನಿಜವಾದ ಬಾಸ್ ಯಾರು ಅಂತ. ಇಲ್ಲಿಯವರೆಗೆ ಜಗತ್ತು ಯಾವ ಕಾಗದದ ತುಂಡನ್ನ ದೇವರು ಎಂದು ಪೂಜಿಸ್ತಾ ಇತ್ತು, ಯಾವ ಡಾಲರ್ನ ಬಲದ ಮೇಲೆ ಅಮೆರಿಕವು ಇಡೀ ಜಗತ್ತನ್ನ ತನ್ನ ಕಿರುಬೆರಳಲ್ಲಿ ಆಟವಾಡಿಸ್ತಾ ಇತ್ತು, ಈಗ ಅಮೆರಿಕದ ನೆಲದಲ್ಲಿ ಭೂಕಂಪ ಸಂಭವಿಸಲಿದೆ. ಇದು ಯಾವುದೇ ಕ್ಷಿಪಣಿ ದಾಳಿಯಲ್ಲ, ಯಾವುದೇ ಪರಮಾಣು ಬಾಂಬ್ನ ಸ್ಫೋಟವೂ ಅಲ್ಲ, ಬದಲಿಗೆ ಇದು ಒಂದು ಎಂತಹ ಆರ್ಥಿಕ ಚಂಡಮಾರುತ ಅಂದ್ರೆ ಅದರ ಆಟದಿಂದಲೇ ವಾಷಿಂಗ್ಟನ್ನ ಕಾರಿಡಾರ್ಗಳಲ್ಲಿ ನಿಶಬ್ದವು ಆವರಿಸ್ತು. ಒಂದು ಕಡೆ ಯುಕ್ರೇನ್ ಮತ್ತು ಮಧ್ಯಪ್ರಾಚ್ಯದಲ್ಲಿ ಗುಂಡುಗಳು ಸಿಡಿತಾ ಇದ್ರೆ, ಮತ್ತೊಂದು ಕಡೆ ಜಗತ್ತಿನ 3 ಮಹಾಶಕ್ತಿಗಳು ಅಂದ್ರೆ ಭಾರತ, ರಷ್ಯಾ ಮತ್ತು ಚೀನಾ ಒಂದು ಅಭೇದ್ಯ ಚಕ್ರವ್ಯೂಹವನ್ನ ರಚಿಸ್ತಾ ಇದ್ವು. ಅದನ್ನ ಭೇದಿಸುವುದು ಅಮೆರಿಕದ ಆರ್ಥಿಕ ತಜ್ಞರಿಗೆ ಸಾಧ್ಯವೇ ಇಲ್ಲ. ಸುದ್ದಿ ಹೊರಗಡೆ ಬರ್ತಿದೆ, ಬ್ರಿಕ್ಸ್ ದೇಶಗಳು ರಹಸ್ಯವಾಗಿ ಯಾವುದೇ ಶಬ್ದವನ್ನ ಮಾಡದೆ ಜಗತ್ತಿನ ಅರ್ಧದಷ್ಟು ಚಿನ್ನದ ಮೇಲೆ ಕಬ್ಜಾ ಮಾಡಿಕೊಂಡಿದ್ದಾರೆ. ಹೌದು, ಆ ಚಿನ್ನವನ್ನ ಅಮೆರಿಕವು ಫ್ರೀಜ್ ಮಾಡಲಾರದು, ಹ್ಯಾಕ್ ಕೂಡ ಮಾಡಲಾರದು ಅಥವಾ ತನ್ನ ಇಷ್ಟಾನುಸಾರ ನಿಯಂತ್ರಿಸಲಾರದು. ರಷ್ಯಾವನ್ನ ಬಗ್ಗಿಸಲು ಡಾಲರ್ ಅನ್ನ ಆಯುಧವಾಗಿ ಬಳಸಿದ ಅಮೆರಿಕ ಈಗ ಅದೇ ಡಾಲರ್ ತನ್ನ ಸಾವನ್ನ ಹುಡ್ಕೊಂಡು ಹೋಗ್ತಿದೆ. ಇದು 2025ರ ಆ ಕಾಲ. ಇಲ್ಲಿ ಕರೆನ್ಸಿಯ ಯುದ್ಧವನ್ನ ಚಿನ್ನದ ಇಟ್ಟಿಗೆಗಳಿಂದ ಎದುರಿಸಲಾಗ್ತಿದೆ. ಅಷ್ಟಕ್ಕೂ ಯಾಕೆ ಭಾರತ ತನ್ನ ಖಜಾನೆಯಲ್ಲಿ ಟನ್ಗಳಷ್ಟು ಚಿನ್ನವನ್ನ ತುಂಬಿಕೊಳ್ತಾ ಇದೆ? ಚೀನಾ ಮತ್ತು ರಷ್ಯಾ ಹುಚ್ಚರಂತೆ ಚಿನ್ನದ ಗಣಿಗಾರಿಕೆ ಮಾಡ್ತಾ ಇರೋದು ಯಾಕೆ? ಮತ್ತು ಅತಿ ದೊಡ್ಡ ಪ್ರಶ್ನೆ, ನಿಮ್ಮ ಜೇಬಿನಲ್ಲಿರುವ ಡಾಲರ್ ಅಥವಾ ರೂಪಾಯಿ ಮುಂದಿನ ದಿನಗಳಲ್ಲಿ ಕೇವಲ ಒಂದು ವೇಸ್ಟ್ ಪೇಪರ್ ಆಗಿ ಬದಲಾಗುತ್ತಾ? ಈ ಎಲ್ಲಾ ಪ್ರಶ್ನೆಗಳ ಉತ್ತರವನ್ನ ನಾವು ಈ ವಿಡಿಯೋದಲ್ಲಿ ಮುಂದೆ ನೀಡ್ತೀವಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮತ್ತು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಅಷ್ಟಕ್ಕೂ ಈ ವಿಷಯ ಏನು? ಯಾಕೆ ಟ್ರಂಪ್ ಆಡಳಿತದ ಹಣೆಯ ಮೇಲೆ ಯಾವಾಗ್ಲೂ ಚಿಂತೆ ಏಕೆ ತುಂಬಿಕೊಂಡಿರುತ್ತೆ? ವಾಸ್ತವವಾಗಿ ಅಮೆರಿಕ ತನ್ನ ಕರೆನ್ಸಿಯಾದ ಡಾಲರ್ ಅನ್ನ ಅಜೇಯ ಎಂದು ಭಾವಿಸ್ತಾ ಇತ್ತು. ಯಾವುದೇ ದೇಶದ ಮೇಲೆ ಸ್ಯಾಂಕ್ಷನ್ ಹಾಕಿ ಅದರ ಡಾಲರ್ ಖಾತೆಯನ್ನ ಫ್ರೀಜ್ ಮಾಡಿ ಆ ದೇಶವನ್ನ ಮಂಡಿ ಊರಿಸಬಹುದೆಂದು ಭಾವಿಸಿತ್ತು. 2022ರಲ್ಲಿ ರಷ್ಯಾದೊಂದಿಗೆ ಇದೇ ಮಾಡಲು ಪ್ರಯತ್ನಿಸಿತು. ಅಮೆರಿಕವು ರಷ್ಯಾದ ವಿದೇಶಿ ಕರೆನ್ಸಿ ರಿಸರ್ವ್ಸ್ ಗಳನ್ನ ಫ್ರೀಜ್ ಮಾಡ್ತು. ಆದ್ರೆ ಇಲ್ಲಿಯೇ ಅಮೆರಿಕದಿಂದ ಒಂದು ದೊಡ್ಡ ತಪ್ಪು ನಡೀತು. ಅದು ಜಗತ್ತಿಗೆ ಇನ್ಮೇಲೆ ಡಾಲರ್ ಸುರಕ್ಷಿತವಲ್ಲ ಎಂಬ ಸಂದೇಶವನ್ನ ನೀಡ್ತು. ಡಾಲರ್ ಒಂದು ರಾಜಕೀಯ ಆಯುಧ ಎಂದು ತೋರಿಸ್ತು. ಅಷ್ಟೇ, ಇನ್ನೇನಾಗುತ್ತೆ? ಭಾರತ, ಚೀನಾ ಮತ್ತು ರಷ್ಯಾ ತರಹದ ಬುದ್ಧಿವಂತ ಆಟಗಾರರು ತಮ್ಮ ಗೇಮ್ ಪ್ಲಾನ್ ಅನ್ನ ಬದಲಾಯಿಸಿಕೊಂಡರು. ಅಮೆರಿಕದೊಂದಿಗೆ ನಾಳೆ ಜಗಳ ಆದ್ರೆ ಅದು ನಮ್ಮ ಹಣವನ್ನ ತಡೆಯಬಹುದು ಎಂದು ಮೊದಲೇ ಅರ್ಥ ಮಾಡಿಕೊಂಡ್ರು. ಆದ್ದರಿಂದ ಈ ದೇಶಗಳು ಸುರಕ್ಷಿತ ಆಶ್ರಯ ಹುಡುಕಿದವು ಮತ್ತು ಆ ಆಶ್ರಯವೇ ಈ ಚಿನ್ನ. 2025ರ ಇತ್ತೀಚಿನ ಅಂಕಿಅಂಶಗಳು ಸಾಕ್ಷಿ ನೀಡ್ತಾ ಇವೆ. ಬ್ರಿಕ್ಸ್ ದೇಶಗಳ ಬಳಿ ಈಗ ಜಗತ್ತಿನ ಅರ್ಧದಷ್ಟು ಚಿನ್ನ ಇದೆ. ಗ್ಲೋಬಲ್ ಸೆಂಟ್ರಲ್ ಬ್ಯಾಂಕ್ ಗಳ ಬಳಿ ಸುಮಾರು 25,000ದಿಂದ 36,000 ಟನ್ ಚಿನ್ನ ಇದೆ. ಅದರಲ್ಲಿ 17,500 ಟನ್ಗಿಂತ ಹೆಚ್ಚು ಈಗ ಬ್ರಿಕ್ಸ್ ಜೋಬಿನಲ್ಲಿ ಬಂದು ಬಿದ್ದಿದೆ. ಇದು ಕೇವಲ ಒಂದು ಲೋಹ ಅಲ್ಲ, ಇದು ಅಮೆರಿಕದ ಆರ್ಥಿಕ ಗುಲಾಮಗಿರಿಯಿಂದ ಸ್ವಾತಂತ್ರ್ಯದ ಟಿಕೆಟ್. ಈಗ ಈ 3 ಆಟಗಾರರ ಆಟವನ್ನು ನೋಡೋಣ ಬನ್ನಿ. ಇದು ಸಾಮಾನ್ಯ ಒಕ್ಕೂಟ ಅಲ್ಲ. ಒಂದು ಕಡೆ ಡ್ರ್ಯಾಗನ್ ಅಂದ್ರೆ ಚೀನಾ, ಮತ್ತೊಂದು ಕಡೆ ಕರಡಿ ಅಂದ್ರೆ ರಷ್ಯಾ, ಮತ್ತು ಮೂರನೆಯದು ಜಗತ್ತಿನ ಅತ್ಯಂತ ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ನಮ್ಮ ಆರ್ಥಿಕತೆ, ನಮ್ಮ ಭಾರತ. ಈ 3 ಸೇರಿ ಚಿನ್ನದ ರಾಶಿಯನ್ನು ನಿರ್ಮಿಸಿದ್ದಾರೆ. ಅದರಿಂದ ಅಮೆರಿಕದ ಫೆಡರಲ್ ರಿಸರ್ವ್ಸ್ ಬೆಚ್ಚಿ ಬಿದ್ದಿದ್ದಾರೆ. ಅಂಕಿಅಂಶಗಳನ್ನ ನೋಡಿ. 2024ರಲ್ಲಿ ಚೀನಾ ಸುಮಾರು 380 ಟನ್ ಚಿನ್ನವನ್ನ ಉತ್ಪಾದಿಸಿತು, ರಷ್ಯಾ 340 ಟನ್ ಮತ್ತು ಭಾರತ ಜಗತ್ತಿನ ಅತಿ ದೊಡ್ಡ ಖರೀದಿದಾರನಾಗಿ ಹೊರಹೊಮ್ಮಿತು. 2025ರಲ್ಲಿ ಭಾರತದ ಚಿನ್ನದ ರಿಸರ್ವ್ಸ್ 880 ಟನ್ ದಾಟಿದೆ. ಚೀನಾದ ಬಳಿ 2269 ಟನ್ ಮತ್ತು ರಷ್ಯಾದ ಬಳಿ 2332 ಟನ್ ದೊಡ್ಡ ಚಿನ್ನದ ರಿಸರ್ವ್ಸ್ ಇದೆ. ಮತ್ತು ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಬ್ರೆಜಿಲ್ ಇಲ್ಲಿಯವರೆಗೆ ಶಾಂತವಾಗಿತ್ತು. ಅದು ಸೆಪ್ಟೆಂಬರ್ 2025ರಲ್ಲಿ ಒಮ್ಮೆಲೆ 16 ಟನ್ ಚಿನ್ನವನ್ನ ಖರೀದಿ ಮಾಡ್ತು. ಈ ದೇಶಗಳು ಈಗ ಡಾಲರ್ ನ ಡಂಪ್ ಮಾಡ್ತಿವೆ ಮತ್ತು ಚಿನ್ನವನ್ನ ಪಂಪ್ ಮಾಡ್ತಿವೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿದೆ, ನಮಗೆ ನಿಮ್ಮ ಕಾಗದ ಬೇಡ, ನಮಗೆ ನಿಜವಾದ ಸಾಮಗ್ರಿ ಬೇಕು. ಈ ದೇಶಗಳು ಕೇವಲ ಚಿನ್ನ ಖರೀದಿ ಮಾಡ್ತಿಲ್ಲ, ಅದರ ಸಪ್ಲೈ ಚೈನ್ ಅನ್ನು ನಿಯಂತ್ರಿಸ್ತಾ ಇವೆ. ಅಂದರೆ ಮಾರುಕಟ್ಟೆಯಲ್ಲಿ ಎಷ್ಟು ಚಿನ್ನ ಬರ್ತಿದೆ ಮತ್ತು ಯಾವ ಬೆಲೆಯಲ್ಲಿ ಮಾರಾಟವಾಗುತ್ತಿದೆ ಅದರ ರಿಮೋಟ್ ಕಂಟ್ರೋಲ್ ಈಗ ನಿಧಾನವಾಗಿ ವಾಷಿಂಗ್ಟನ್ ನಿಂದ ಹೊರಬಂದು ನವದೆಹಲಿ, ಬೀಜಿಂಗ್ ಮತ್ತು ಮಾಸ್ಕೋದ ಕೈಗೆ ಬರ್ತಿದೆ. ಆದ್ರೆ ಅಮೆರಿಕಾಗೆ ನಿಜವಾದ ಅಪಾಯ ಏನು? ಕೇವಲ ಚಿನ್ನ ಖರೀದಿಯಿಂದ
ಸೂಪರ್ ಪವರ್ ನ ಕುರ್ಚಿ ಅಲ್ಲಾಡುತ್ತದೆಯೇ? ಉತ್ತರ ಹೌದು, ಖಂಡಿತ ಅಲ್ಲಾಡುತ್ತೆ. ಏಕೆಂದ್ರೆ ಇಡೀ ಜಗತ್ತಿನ ವ್ಯಾಪಾರ ಡಾಲರ್ ಮೇಲೆ ನಿಂತಿದೆ. ಅಮೆರಿಕದ ಶಕ್ತಿ ಅದರ ಸೈನ್ಯಕ್ಕಿಂತ ಹೆಚ್ಚಾಗಿ ಅದರ ಡಾಲರ್ ಆಗಿದೆ. ಹೌದು, ಭಾರತ, ರಷ್ಯಾ ಮತ್ತು ಚೀನಾ ತಮ್ಮ ಪರಸ್ಪರ ವ್ಯಾಪಾರದಲ್ಲಿ ಡಾಲರ್ಸ್ ಅನ್ನ ಬೈಪಾಸ್ ಮಾಡಿ ಸ್ಥಳೀಯ ಕರೆನ್ಸಿಯನ್ನ ಅಥವಾ ಚಿನ್ನವನ್ನ ಬಳಸಲು ಶುರು ಮಾಡಿದಾಗ ಡಾಲರ್ ನ ಬೇಡಿಕೆ ಕಡಿಮೆಯಾಗುತ್ತೆ. ಮತ್ತು ಆರ್ಥಿಕತೆಯ ಸರಳ ನಿಯಮ, ಯಾವುದಾದ್ರೂ ವಸ್ತುವಿನ ಬೇಡಿಕೆ ಕಡಿಮೆ ಆದ್ರೆ ಅದರ ಬೆಲೆ ಇದ್ದಕ್ಕಿದ್ದಂತೆ ಇಳಿಯುತ್ತೆ. ಬ್ರಿಕ್ಸ್ ದೇಶಗಳು ಈಗ ಗ್ಲೋಬಲ್ ಟ್ರೇಡ್ ನ 30% ಅನ್ನ ನಿಯಂತ್ರಿಸ್ತಾ ಇವೆ. ತಮ್ಮ 1% ವ್ಯಾಪಾರವನ್ನ ಡಾಲರ್ ನಿಂದ ಮುಕ್ತಗೊಳಿಸಿದ್ದಾರೆ. ಟ್ರಂಪ್ ಮತ್ತು ಅವರ ಸಲಹೆಗಾರರು ತಮ್ಮ ಕಣ್ಣ ಮುಂದೆಯೇ ಹೊಸ ಆರ್ಥಿಕ ಬ್ಲಾಕ್ ನಿರ್ಮಾಣವಾಗ್ತಿರೋದನ್ನ ನೋಡ್ತಿದ್ದಾರೆ. ಅದು ಅಮೆರಿಕದ ಧಮಕಿಗಳನ್ನ ಕೇಳಲು ಸಿದ್ಧವಿಲ್ಲ. ಬ್ರಿಕ್ಸ್ ನಲ್ಲಿ ಈಗ ಹಳೆಯ 5 ದೇಶಗಳು ಮಾತ್ರವಲ್ಲ, ಇರಾನ್, UAE, ಈಜಿಪ್ಟ್ ಮತ್ತು ಇಥೋಪಿಯಾ ತರಹದ ಹೊಸ ಆಟಗಾರರು ಸೇರಿದ್ದಾರೆ. ತೈಲ ಮಾರುವ ದೇಶಗಳಾದ UAE, ಇರಾನ್ ಮತ್ತು ತೈಲ ಖರೀದಿಸುವ ದೇಶಗಳಾದ ಭಾರತ, ಚೀನಾ ಪರಸ್ಪರ ಚಿನ್ನ ಅಥವಾ ತಮ್ಮ ಕರೆನ್ಸಿಯಲ್ಲಿ ವ್ಯಾಪಾರವನ್ನ ಮಾಡಲು ಶುರು ಮಾಡಿದ್ರೆ ಪೆಟ್ರೋ ಡಾಲರ್ಗೆ ಏನಾಗುತ್ತೆ? ಅದು ಕಾಗದದ ತುಂಡಾಗಿ ಉಳಿಯುತ್ತೆ. ಇದೇ ಆ ಭಯವು ವೈಟ್ ಹೌಸ್ ನ ರಾತ್ರಿಗಳ ನಿದ್ರೆಯನ್ನ ಕಸಿತಾ ಇದೆ. ಈಗ ನೀವು ಕೇಳ್ತೀರಿ, ಇದರಲ್ಲಿ ಭಾರತಕ್ಕೆ ಏನು ಲಾಭ? ನಾವು ಈ ಗೊಂದಲದಲ್ಲಿ ಏಕೆ ತೊಡಗಿದ್ದೀವಿ? ಭಾರತ ತುಂಬಾನೇ ಬುದ್ಧಿವಂತವಾಗಿ ಆಟವನ್ನ ಆಡ್ತಿದೆ. ನಾವು ಯಾರ ಗುಲಾಮನೂ ಅಲ್ಲ, ನಾವು ನಮ್ಮ ಸುರಕ್ಷತೆಯನ್ನ ನೋಡಿಕೊಳ್ತಾ ಇದ್ದೀವಿ. ಭಾರತಕ್ಕೆ ಗೊತ್ತು, ಜಗತ್ತು ಈಗ ಮಲ್ಟಿಪೋಲರ್ ಆಗ್ತಿದೆ. ಒಂದು ಧ್ರುವ ಅಮೆರಿಕ ಇದ್ರೆ ಮತ್ತೊಂದು ಧ್ರುವ ಈಗ ಪೂರ್ವದಲ್ಲಿ ರೂಪುಗೊಳ್ತಾ ಇದೆ. ಭಾರತ ತನ್ನ ಖಜಾನೆಯನ್ನ ಡೈವರ್ಸಿಫೈ ಮಾಡ್ತಿದೆ. ನಾಳೆ ದೊಡ್ಡ ಆರ್ಥಿಕ ಸಂಕಷ್ಟ ಬಂದ್ರೆ ಅಥವಾ ಯುದ್ಧ ಆರಂಭವಾದ್ರೆ ಕಾಗದದ ನೋಟುಗಳನ್ನ ಕಸದ ತೊಟ್ಟಿಗೆ ಬಿಸಾಕಬೇಕಾಗುತ್ತೆ. ಡಿಜಿಟಲ್ ಕರೆನ್ಸಿ ಹ್ಯಾಕ್ ಆಗ್ಬಹುದು, ಆದ್ರೆ ಚಿನ್ನ ಎಲ್ಲಾ ಕಾಲದಲ್ಲಿ, ಎಲ್ಲಾ ಸಂಕಷ್ಟದಲ್ಲಿ, ಎಲ್ಲೆಡೆ ಚಲಾವಣೆಯಲ್ಲಿ ಇರುತ್ತೆ. ಇದು ನ್ಯೂಟ್ರಲ್ ಅಸೆಟ್, ಅದನ್ನ ಯಾರು ಫ್ರೀಜ್ ಮಾಡಲಾರರು. ಭಾರತ 2025ರಲ್ಲಿ ದಾಖಲೆಯ ಮಟ್ಟದಲ್ಲಿ ಚಿನ್ನ ಖರೀದಿ ಮಾಡಿ ನಾವು ಭವಿಷ್ಯಕ್ಕೆ ಸಿದ್ಧರಿದ್ದೀವಿ ಎಂದು ಜಗತ್ತಿಗೆ ತೋರಿಸ್ತಾ ಇದೆ. RBI ನ ಭೂಗತ ತಿಜೋರಿಗಳಲ್ಲಿ ಹೆಚ್ಚುತ್ತಿರುವ ಈ ಚಿನ್ನ ಭಾರತದ ರೂಪಾಯಿಗೆ ಕಬ್ಬಿಣದಂತಹ ಬಲ ನೀಡುತ್ತೆ. ನಿಮ್ಮ ಬಳಿ ಇಷ್ಟು ಚಿನ್ನ ಇದ್ದಾಗ ಜಗತ್ತು ನಿಮ್ಮ ಕರೆನ್ಸಿಯ ಮೇಲೆ ನಂಬಿಕೆ ಇಡುತ್ತೆ. ಇದೇ ಕಾರಣದಿಂದ ಇಂದು ಜಗತ್ತಿನ ಹೂಡಿಕೆದಾರರು ಭಾರತದ ಕಡೆಗೆ ಆಶಾಭರಿತ ಕಣ್ಣುಗಳಿಂದ ನೋಡ್ತಿದ್ದಾರೆ. ನಾವು ಡಾಲರ್ ನ ದಾದಾಗಿರಿಯನ್ನ ಕೊನೆಗೊಳಿಸಿ ನಮ್ಮ ಷರತ್ತುಗಳ ಮೇಲೆ ಜಗತ್ತಿನೊಂದಿಗೆ ವ್ಯಾಪಾರ ಮಾಡುವ ದಾರಿಯನ್ನ ಎಲ್ಲರಿಗೂ ತೆರಿತಾ ಇದ್ದೀವಿ. ರಷ್ಯಾ ಮತ್ತು ಚೀನಾದ ಬಗ್ಗೆ ಮಾತನಾಡೋಣ. ಅವರ ನಿರ್ಬಂಧ ಮತ್ತು ರಣರಂಗ ಎರಡು ಸ್ಪಷ್ಟವಾಗಿದೆ. ರಷ್ಯಾದ ಮೇಲೆ ಸ್ಯಾಂಕ್ಷನ್ ಗಳಿವೆ, ಅದರಿಂದ ಅದಕ್ಕೆ ಡಾಲರ್ ಅನ್ನ ಕೈ ಬಿಡೋದು ಬಿಟ್ರೆ ಬೇರೆ ಆಯ್ಕೆ ಇಲ್ಲ. ಆದ್ರೆ ಅದು ಆ ನಿರ್ಬಂಧವನ್ನ ತನ್ನ ಶಕ್ತಿಯಾಗಿ ಮಾಡಿಕೊಂಡಿದೆ. ಅದು ತನ್ನ ತೈಲ ಮತ್ತು ಅನಿಲವನ್ನ ರೂಬಲ್ ಅಥವಾ ಚಿನ್ನಕ್ಕೆ ಮಾರುತ್ತಿದೆ. ಅಲ್ಲಿ ಚೀನಾ ತೈವಾನ್ ನ ವಿಷಯದಲ್ಲಿ ಅಮೆರಿಕದೊಂದಿಗೆ ಎದುರಾಗಲು ಸಿದ್ಧವಾಗಿದೆ. ಅದಕ್ಕೆ ಗೊತ್ತು, ತಾನು ತೈವಾನ್ ಮೇಲೆ ದಾಳಿ ಮಾಡಿದ ದಿನ ಅಮೆರಿಕ ಮೊದಲಿಗೆ ಅದರ ಡಾಲರ್ ಖಾತೆಯನ್ನ ಫ್ರೀಜ್ ಮಾಡುತ್ತೆ. ಅದರಿಂದ ಚೀನಾ ಮುಂಚಿತವಾಗಿಯೇ ತನ್ನ ಡಾಲರ್ ಸ್ವತ್ತುಗಳನ್ನ ಮಾರಿ ಚಿನ್ನವನ್ನ ಖರೀದಿ ಮಾಡ್ತಿದೆ. ಇದನ್ನೇ ರಿಸ್ಕ್ ಮ್ಯಾನೇಜ್ಮೆಂಟ್ ಎಂತಾರೆ. ಮತ್ತು ಈ ಆಟದಲ್ಲಿ ಭಾರತ ಕಿಂಗ್ ಮೇಕರ್ ಪಾತ್ರದಲ್ಲಿದೆ. ಭಾರತ ರಷ್ಯಾದ ಕುರುಡು ಬೆಂಬಲಿಗ ಅಲ್ಲ, ಚೀನಾದ ಸ್ನೇಹಿತನೂ ಅಲ್ಲ ಮತ್ತು ಅಮೆರಿಕದ ಗುಲಾಮ ಅಲ್ಲ. ಭಾರತ ತನ್ನ ಹಿತಾಸಕ್ತಿಗಳಿಗಾಗಿ ಸರಿ ಎನಿಸಿದ ಕಡೆ ನಿಲ್ಲುತ್ತೆ. ಮತ್ತು ಈ ಸಮಯದಲ್ಲಿ ಭಾರತ ತನ್ನ ಹಿತಾಸಕ್ತಿ, ಜಗತ್ತಿನ ಆರ್ಥಿಕ ಬೀಗ ಯಾವುದೋ ಒಂದು ದೇಶದ ಕೈಯಲ್ಲಿ ಅಂದ್ರೆ ಅಮೆರಿಕದ ಕೈಯಲ್ಲಿ ಇರಬಾರ್ದು. ಚಿನ್ನದ ಈ ಖರೀದಿ ಆ ಬ್ಯಾಲೆನ್ಸ್ ಆಫ್ ಪವರ್ ನ ಬದಲಾವಣೆಯ ಪ್ರಯತ್ನ. ಆದ್ದರಿಂದ ಈಗ ಡಾಲರ್ ಕೊನೆಗೊಳ್ಳುತ್ತದೆಯೇ, ಅಮೆರಿಕ ನಾಶವಾಗುತ್ತದೆಯೇ? ರಾತ್ರೋರಾತ್ರಿಗೆ ಅಂತದ್ದು ಏನು ನಡೆಯೋದಿಲ್ಲ. ಅಮೆರಿಕ ಬಳಿ ಇನ್ನು 2133 ಟನ್ ಚಿನ್ನ ಇದೆ. ಅದು ಜಗತ್ತಿನಲ್ಲೇ ಅತ್ಯಧಿಕ. ಆದ್ರೆ ಟ್ರೆಂಡ್ ನೋಡಿ, ದಿಕ್ಕು ನೋಡಿ, ಗಾಳಿಯ ದಿಕ್ಕು ಬದಲಾಗಿದೆ. ಡಾಲರ್ ನ ಮೌಲ್ಯ ದೀರ್ಘಕಾಲಿಕವಾಗಿ ಇಳಿಯಲಿದೆ. ಬ್ರಿಕ್ಸ್ ದೇಶಗಳ ಈ ಗೋಲ್ಡ್ ರಶ್ ಡಾಲರ್ ನ ವಿಶ್ವಾಸಾರ್ಹತೆಗೆ ಗಾಢ ಗಾಯ ಮಾಡುತ್ತಿದೆ. ಇದನ್ನ ಡೀಲಾರೈಸೇಷನ್ ಎಂದು ಕರೀತಾರೆ. ಇದು ಒಂದು ನಿಧಾನ ಸಾವು. ಹಾಗೆಯೇ ಚಿನ್ನದ ಈ ಶೇಖರಣೆ ಅಮೆರಿಕದ ಆರ್ಥಿಕತೆಯನ್ನ ಒಳಗಿನಿಂದ ದುರ್ಬಲಗೊಳಿಸುತ್ತೆ. ಇಂದು ಡಾಲರ್ ರೂಪಾಯಿಯನ್ನ ಕೆಳಗೆ ಇಳಿಸ್ತಾ ಇರಬಹುದು, ಆದ್ರೆ ಜಗತ್ತಿನ ಅರ್ಧ ದೇಶಗಳು ಡಾಲರ್ ಅನ್ನ ತೆಗೆದುಕೊಳ್ಳೋದನ್ನ ನಿಲ್ಸಿದ್ರೆ ಆ ಎಲ್ಲಾ ಡಾಲರ್ಗಳು ಅಮೆರಿಕಾಗೆ ಹಿಂತಿರುಗುತ್ತೆ. ಅಲ್ಲಿ ಎಷ್ಟೊಂದು ಹಣದುಬ್ಬರ ಉಂಟಾಗುತ್ತದೆ ಅಂದ್ರೆ ಅಮೆರಿಕದ ಕೈಯಲ್ಲಿ ಅದನ್ನ ನಿಭಾಯಿಸೋದಕ್ಕೆ ಆಗೋದಿಲ್ಲ. ಜಗತ್ತಿನ ಕರೆನ್ಸಿ ವ್ಯವಸ್ಥೆ ಮಲ್ಟಿಪೋಲರ್ ಆಗ್ತಿದೆ ಮತ್ತು ಅದರಲ್ಲಿ ಚಿನ್ನ ಒಂದು ಹೊಸ ಆಂಕರ್ ತರ ಕೆಲಸ ಮಾಡ್ತಿದೆ. ಹಡಗು ಎಷ್ಟೇ ಅಲ್ಲಾಡಿದ್ರು ಆಂಕರ್ ಬಲವಾಗಿದ್ರೆ ಅದು ಮುಂದಕ್ಕೆ ಚಲಿಸೋದಿಲ್ಲ. ಭಾರತ, ರಷ್ಯಾ ಮತ್ತು ಚೀನಾ ಇದೇ ಆಂಕರ್ ಅನ್ನ ಹಾಕಿದ್ದಾರೆ. ಈ ಇಡೀ ಕಥೆಯ ಅತಿ ದೊಡ್ಡ ಕ್ಲೈಮ್ಯಾಕ್ಸ್ ಇದು. ಅಮೆರಿಕ ಈಗ ಸಿಕ್ಕಾಕೊಂಡ ಭಾವನೆ ಹೊಂದಿದೆ. ಅದು ಭಾರತದ ಮೇಲೆ ಒತ್ತಡ ಹೇರಲಾರದು, ಏಕೆಂದ್ರೆ ಚೀನಾದ ವಿರುದ್ಧ ಅದಕ್ಕೆ ಭಾರತದ ಅಗತ್ಯವಿದೆ. ಅದರ ಕೈಯಲ್ಲಿ ರಷ್ಯಾವನ್ನ ಬಗ್ಗಿಸೋದಕ್ಕೆ ಸಾಧ್ಯವಾಗಿಲ್ಲ ಮತ್ತು ಚೀನಾ ಅದರ ಧಮಕಿಗಳಿಗೆ ಹೆದರೋದಿಲ್ಲ. ಟ್ರಂಪ್ ಆಡಳಿತ ತನ್ನ
ಕೈಯಿಂದ ಗ್ಲೋಬಲ್ ನ ಎಕನಾಮಿ ರಿಮೋಟ್ ಜಾರಿ ಹೋಗ್ತಿರೋದನ್ನ ನೋಡ್ತಿದ್ದಾರೆ. ಚಿನ್ನದ ಈ ಹೊಳಪು ಅಮೆರಿಕದ ಚಿನ್ನದ ಯುಗದ ಅಂತ್ಯದ ಆರಂಭ. ಇದು 2025ರ ಹೊಸ ಗೋಲ್ಡ್ ಸ್ಟ್ಯಾಂಡರ್ಡ್ಸ್. ಅದು ಯಾವುದೇ ಒಪ್ಪಂದ ಅಥವಾ ತಿಳುವಳಿಕೆಯಿಂದ ಅಲ್ಲ, ಬದಲಿಗೆ ಬ್ರಿಕ್ಸ್ ದೇಶಗಳ ಶಕ್ತಿ ಮತ್ತು ಬುದ್ಧಿಯಿಂದ ನಿರ್ಮಾಣವಾಗುತ್ತಿದೆ. ಈಗ ಜಗತ್ತನ್ನ ನಡೆಸಲು ವಾಷಿಂಗ್ಟನ್ನ ಅನುಮತಿ ಅಲ್ಲ, ತನ್ನ ಖಜಾನೆಯಲ್ಲಿರುವ ಚಿನ್ನ ಬೇಕಾಗುತ್ತೆ. ಆದ್ದರಿಂದ ಸ್ನೇಹಿತರೆ, ಇದು ಆ ಚಿನ್ನದ ಯುದ್ಧದ ಸಂಪೂರ್ಣ ಒಳಕತೆ. ಅದು ನಿಮ್ಮ ಕಣ್ಣುಗಳಿಂದ ದೂರ ನಡೆಯುತ್ತಿದೆ. ಒಂದು ಕಡೆ ಮುಳುಗ್ತಾ ಇರುವ ಡಾಲರ್, ಮತ್ತೊಂದು ಕಡೆ ಹೊಳೆಯುತ್ತಿರುವ ಚಿನ್ನ. ಭಾರತ ತನ್ನ ಆಯ್ಕೆಯನ್ನ ಮಾಡ್ಕೊಂಡಿದೆ. ನಾವು ಸುರಕ್ಷತೆ ಮತ್ತು ಸ್ವಾವಲಂಬನೆಯ ಕಡೆಗೆ ಸಾಗ್ತಿದ್ದೀವಿ. ನಿಮ್ಗೆ ಭಾರತ ಸಂಪೂರ್ಣವಾಗಿ ಡಾಲರ್ ಅನ್ನ ತ್ಯಜಿಸಬೇಕು ಎಂದು ಅನಿಸ್ತಾ ಇದೆಯಾ? ಮತ್ತು ಭವಿಷ್ಯದಲ್ಲಿ ಚಿನ್ನವೇ ಜಗತ್ತಿನ ಏಕೈಕ ಕರೆನ್ಸಿಯಾಗಿ ಬದಲಾಗುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.